ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಮಕರ ರಾಶಿ ಮತ್ತು ಮಕರ ಲಗ್ನದವರ ಬಗ್ಗೆ ಮಾತಾಡೋಣ. ಯಾರ್ಯಾರು ಮಕರ ರಾಶಿ ಮಕರ ಲಗ್ನದವರಿದ್ದೀರೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಉಪಯೋಗಗಳನ್ನ ಪಡ್ಕೊಳ್ಳಿ. ಮಕರ ರಾಶಿ ಮಕರ ಲಗ್ನದವರು ಯಾವುದೇ ಕಾರಣಕ್ಕೂ ಜಾಸ್ತಿ ಕೋಪವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಹಾಗೆ ನಿಮ್ಮ ಕೈಯಲ್ಲಿ ಹಣ ಏನಾದರೂ ಇತ್ತು ಅಂದಿದ ತಕ್ಷಣವೇ ಭೂಮಿಗೆ ಇನ್ವೆಸ್ಟ್ ಮಾಡಿ. ನೀವು ಎಷ್ಟು ಭೂಮಿಗೆ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ತಾಯಿ ಏನಾದ್ರೂ ಹಣ ಕೇಳ್ಬೋದು, ಇಲ್ಲ ಏನನ್ನೇ ಕೇಳಿದ್ರೂ ಕೂಡ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ತಾಯಿಗೆ ಎದುರು ವಾದಿಸಕ್ಕೆ ಹೋಗಬೇಡಿ. ಇದರಿಂದ ತುಂಬ ಕೆಟ್ಟದಾಗುತ್ತೆ. ಹಾಗಾಗಿ ತಾಯಿ ಏನು ಕೇಳಿದ್ರೂ ಕೂಡ ನೀವು ಕೊಡೋದಕ್ಕೆ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ನೀವು ಜೀವನದಲ್ಲಿ ಏನನ್ನೇ ಆದ್ರೂ ಅಷ್ಟೇ ಒಂದು ಗುರಿ ಇಟ್ಕೊಂಡು ಜೀವನನ ಮುಂದೆ ಸಾಗಿಸಿ, ತುಂಬ ಒಳ್ಳೆಯದಾಗುತ್ತೆ. ನಾನಿವತ್ತು ಈ ಕೆಲಸ ಮಾಡಲೇಬೇಕು, ನಾನು ಈ ವರ್ಷ ಇಷ್ಟು ಸಂಪಾದನೆ ಮಾಡಲೇಬೇಕು, ಈ ಥರ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ. ಇಷ್ಟನೇ ವರ್ಷಕ್ಕೆ ನಾನು ಮನೆ ಕಟ್ಟಬೇಕು, ಇದರಿಂದ ನನಗೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಗುರಿ ಇದ್ದರೆ ನಿಮಗೆ ಜೀವನದಲ್ಲಿ ಬೇಗ ಮುಂದೆ ಬರ್ತೀರ. ಹಾಗೆ ಮಕರ ರಾಶಿ ಮಕರ ಲಗ್ನದವರು ಮಲ್ಲಿಗೆ ಹೂವನ್ನು ಶುಕ್ರವಾರ ಮಂಗಳವಾರದ ದಿನ ದೇವಿ ದೇವಾಲಯಗಳಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಹೆಂಡತಿ ಏನೋ ಒಂದು ಆಸೆ ಇರುತ್ತೆ, ಕೇಳ್ತಾರೆ, ತಕ್ಷಣ ಮಾಡೋಕ್ಕೆ ಹೋಗ್ಬಿಡಿ. ಒಂದೆರಡು ದಿನ ಬಿಟ್ಟು ಮಾಡಿ, ಯೋಚಿಸಿ ಮಾಡಿ. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟು, ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಏನೇ ಪ್ರಾಬ್ಲಮ್ಗಳಿದ್ರೂ ಕಮೆಂಟ್ಗಳ ಮೂಲಕ ತಿಳಿಸಿ, ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನನ್ನನ್ನು ಖುದ್ದಾಗಿ ಭೇಟಿಯಾಗಬೇಕು ಅನ್ನೋರು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ನ ನೀವೆಲ್ಲರೂ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಅಡ್ರೆಸ್ಸಿಗೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೂಡ ಹೇಳ್ತೀನಿ. ಧನ್ಯವಾದಗಳು.